ಎಲ್ಲರಿಗೂ ನಮಸ್ಕಾರ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇದರಿಂದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್, ಪಾರ್ಸಿ ಇವರುಗಳಿಗೆ IAS, KS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತ ತರಬೇತಿಯನ್ನು ಕೊಡ್ತಾರೆ. ಇಲ್ಲಿ ಹಜ್ ಭವನ ಬೆಂಗಳೂರು ವತಿಯಿಂದ ಇದು ಕರ್ನಾಟಕ ಸರ್ಕಾರದ್ದಾಗಿರುತ್ತದೆ. ಅರ್ಜಿಯನ್ನು ಸಲ್ಲಿಸಲು 24/7/2024ರಿಂದ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 31/8 ಇದೆ. ಇದರದ ವಯಸ್ಸಿಗೆ ಮಿತಿನ ಹೇಳಿದರೆ 21ರಿಂದ 35 ಮಾತ್ರ ಇರಬೇಕು. ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರೋ ಕರ್ನಾಟಕದವರೇ ಆಗಿರಬೇಕು. ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರು ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್ ಮತ್ತು ಪಾರ್ಸಿಯವರು ಆಗಿರಬೇಕು. ಇವರು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಮಾತ್ರ ಪದವಿಯನ್ನು ಹೊಂದಿರಬೇಕು, ಡಿಗ್ರಿ ಹೊಂದಿರಬೇಕು, ಮಾನ್ಯತೆ ಆಗಿರಬೇಕು. ಅರ್ಜಿದಾರರು ಸೇವಾ ಸಿಂಧು ಕರ್ನಾಟಕ ಗೌರ್ಮೆಂಟ್ ಸೇವಾ ಸಿಂಧು ಡಿಪಾರ್ಟ್ಮೆಂಟ್ ಸರ್ವಿಸ್ ಈ ಲಿಂಕ್ ಮೂಲಕ ಆನ್ಲೈನಲ್ಲಿ ಎಲ್ಲಿ ಸಲ್ಲಿಸ್ಬೋದು? ಸೇವಾ ಸಿಂಧು ಒಳಗೆ ಹೋಗಿ ಅಲ್ಲಿ ಡಿಪಾರ್ಟ್ಮೆಂಟ್ ಸರ್ವಿಸ್ ಅನ್ನೋದ್ರೊಳಗೆ ಹೋಗಿ ಓಪನ್ ಮಾಡಿದ್ರೆ ನೆಕ್ಸ್ಟು ಆ ಆನ್ಲೈನ್ ಅರ್ಜಿಯನ್ನು ಭರ್ತಿ ಮಾಡೋ ವಿವರಗಳ ಸೂಚನೆಗಳನ್ನು ನೀವು ನೋಡಬೇಕಂದ್ರೆ http://dom.karnataka.government.ನಲ್ಲಿ ಲಭ್ಯವಿದೆ. ಇದಕ್ಕೆ ಏನೇನು ಸೂಚನೆಗಳಿದೆ ಅದನ್ನು, ಹಾಗೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಹೆಲ್ಪ್ಲೈನನ್ನು. ಆ ಹೆಲ್ಪ್ಲೈನನ್ನು ತಿಳ್ಕೊಂಡು ನೀವು ಮಾಹಿತಿಯನ್ನು ತಿಳ್ಕೊಂಡು ಯಾರು ಅರ್ಹರಿದ್ದರೆ ಅವರು ಅಪ್ಲೈ ಮಾಡ್ಬೋದು. ಹಾಗೆ ಮುಂದಿನ ಒಂದು ವಿಚಾರ ಅಂದರೆ MSc, MA, MSW, MCom, MCA, MSc, ಲೈಬ್ರರಿ ಇವು BA, BCom ಇವೆಲ್ಲವೂ ಓಪನ್ ಯೂನಿವರ್ಸಿಟಿ ಮುಕ್ತಗಂಗೋತ್ರಿ ಮೈಸೂರಲ್ಲಿ ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸುವ ದಿನಾಂಕ ಯಾವುದಪ್ಪ ಅಂತಂದರೆ 22/7/2024. ಇದು ಯಾವುದರಲ್ಲಿ ಇದನ್ನು ಮಾಡ್ಬೋದಪ್ಪ ಅಡ್ಮಿಷನ್ ತಗೊಂಡ್ರೆ KSOU ಆನ್ಲೈನ್ ಅಡ್ಮಿಷನ್ ಪೋರ್ಟಲಲ್ಲಿ ಹೋಗಿ ನೀವು ತೆಗೆದುಕೊಳ್ಬೋದು. ಪರೀಕ್ಷೆಗಳು ಏನಿರ್ತವೆ ಅಂತಂದರೆ ಮೈಸೂರಲ್ಲಿರ್ತವೆ. ಕಲಿಕಾ ಒಂದು ಸಾಮಗ್ರಿಗಳು ನಿಮ್ಮ ಮನೆ ಅಡ್ರೆಸ್ಗೆ ಬಂದು ಸೇರ್ತವೆ. ಇಲ್ಲಿ BPL ಕಾರ್ಡು ಹೊಂದಿರುವ ಮಹಿಳಾ ಅಭ್ಯರ್ಥಿಗಳು, ಮಿಲಿಟರಿ ಸೇವೆಯಲ್ಲಿರುವ ಹಾಗೂ ಮಾಜಿ ಸೈನಿಕ ವಿದ್ಯಾರ್ಥಿಗಳು, ಆಟೋ ಕ್ಯಾಬ್ ಚಾಲಕರವರು, KSRTC, BMTC ಯಾರಾದರೂ KSRTC ನೌಕರರಿದ್ದರೆ ಅವ್ರಿಗೆ 10% ರಿಯಾಯಿತಿ ಇದೆ. ತೃತೀಯ ಲಿಂಗಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ಪೂರ್ಣ ಶುಲ್ಕ ವಿನಾಯಿತಿ ಇರ್ತದೆ. ಕೋವಿಡ್ ಕಾಯಿಲೆಯಿಂದ ಮೃತಪಟ್ಟ ತಂದೆ ತಾಯಿ ಮಕ್ಕಳಿಗೂ ಕೂಡ ಪೂರ್ಣ ಶುಲ್ಕ ವಿನಾಯಿತಿ ಇರ್ತದೆ. ಸರ್ಕಾರವು ಆಗಿಂದಾಗೆ ನಿಗದಿಪಡಿಸಿರುವ ಚಾಲ್ತಿಯಲ್ಲಿರುವ ಆದೇಶಗಳು ದೃಷ್ಟಿ ದೋಷಗಳ ಅಭ್ಯರ್ಥಿಗಳಿಗೂ ಕೂಡ ಒಂದು ಪೂರ್ಣ ಶುಲ್ಕ ವಿನಾಯಿತಿ ಇರ್ತದೆ. ಹಾಗೆ OBC ವರ್ಗಕ್ಕೆ ಸೇರಿದವರು ಪೂರ್ಣ ಶುಲ್ಕವನ್ನು ಪಾವತಿಸಬೇಕು. ಆಮೇಲೆ ಸ್ಕಾಲರ್ಶಿಪ್ ಮೂಲಕ ಅದು ನಮಗೆ ಬರ್ತದೆ. ಹಾಗೆ ಇವರು ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೂ ಕೂಡ ಮೊದಲು ಪಾವತಿಸಬೇಕು, ಆನಂತರ ಶುಲ್ಕ ವಿನಾಯಿತಿಯನ್ನು ಬರ್ತದೆ. ನೀವಿನ್ನೂ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿರ್ತಕ್ಕಂತಹ ನಂಬರ್ಗಳಿಗೆ ಫೋನ್ ಮಾಡ್ಬೋದು. ನಾನು ಜಿಲ್ಲಾವಾರು ಏನು ಮಾಡ್ತೀನಿ ಅಂದರೆ ನಿಮಗೆ ಇದನ್ನೆಲ್ಲನೂ ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅವರು ಈ ಮಾಹಿತಿಯನ್ನು ತಿಳ್ಕೊಳ್ಬೋದು ಫೋನ್ ಮುಖಾಂತರವಾಗಿ. ನೋಡಿ, ಸ್ಟಾರ್ಟ್ ಆಗಿದೆ 22/7/2024ರಿಂದ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೋದಾಗಿದೆ. ಎಕ್ಸಾಮು ಎಲ್ಲ ಮಾಹಿತಿ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ಕಳಿಸ್ತೀರಿ. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈ ಇವರ ವತಿಯಿಂದ ಗ್ರೇಡ್ B ಅಧಿಕಾರಿಗಳು ಸಾಮಾನ್ಯ 66 ಖಾಲಿ ಹುದ್ದೆಗಳು. ಗ್ರೇಡ್ B DR ಆರ್ಥಿಕ ಮತ್ತು ನೀತಿ ಸಂಶೋಧನಾ ಇಲಾಖೆ DEPR ಇದರಲ್ಲಿ 21 ಹುದ್ದೆಗಳು. ಗ್ರೇಡ್ B DR ಅಂಕಿಅಂಶ ಮಾಹಿತಿ ನಿರ್ವಹಣೆ ಇಲಾಖೆ DSIM ಇವುಗಳಿಗೆ ಜುಲೈ 25ರಿಂದ ಅಂದರೆ ಇಂದಿನಿಂದ ಏನು ಮಾಡ್ತಾರೆ ಅಂದರೆ 27ರ ನಂತರ ಎಂಪ್ಲಾಯ್ಮೆಂಟ್ ನ್ಯೂಸ್ಗಳಲ್ಲಿ ಪ್ರಕಟವಾದ ಇವತ್ತನ್ನು ಎಂಪ್ಲಾಯ್ಮೆಂಟಲ್ಲಿ ಗಮನಿಸ್ರಿ. ನಂತರ ಇವುಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಯಾವಾಗಿಂದ ಸ್ಟಾರ್ಟ್ ಅಂದರೆ ರಿಜಿಸ್ಟ್ರೇಷನ್ ಮಾಡೋದು ಜುಲೈ 25ರಿಂದ ಆಗಸ್ಟ್ 16ರವರೆಗೆ ಸಂಜೆ 6 ಗಂಟೆವರೆಗೆ ಮಾತ್ರ ಇರ್ತದೆ. ಎಕ್ಸಾಮನ್ನ ಒಂದು ಡೇಟ್ ಕೂಡ ಕೊಟ್ಟಿದ್ದಾರೆ. ಗ್ರೇಡ್ B ಇದಕ್ಕೆ ಸಾಮಾನ್ಯಕ್ಕೆ ಸೆಪ್ಟೆಂಬರ್ 8ಕ್ಕೆ ಎಕ್ಸಾಮ್ ಇರ್ತದೆ. ಹಂತ 1 ಸೆಪ್ಟೆಂಬರ್ 14ಕ್ಕೆ ಇರ್ತದೆ. ಹಂತ 2
ಗ್ರೇಡ್ ಬಿ ಇದಕ್ಕೆ ಅಕ್ಟೋಬರ್ 19ಕ್ಕೆ ಇರ್ತದೆ. ಹಂತ 2 ಗ್ರೇಡ್ ಬಿ ಇಲ್ಲಿ ಆನ್ಲೈನ್ ಲಿಖಿತ ಪರೀಕ್ಷೆ ಅಕ್ಟೋಬರ್ 26ಕ್ಕೆ ಇರ್ತದೆ. ಈಗ ಯಾವುದಾದ್ರೂ ಒಂದು ಇದರಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಅಂದರೆ ಇದ್ರಾಗ ಏನು ಹೆಚ್ಚು ಕಡಿಮೆ ಇದ್ದರೆ RBI.government ನೀವು ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೋದು. ನಮಗೆ ಹಿಂದಿ ಬೇಕು ಅಂತಂದ್ರೆ ನವಭಾರತ್ ಟೈಮ್ಸ್, ಹಿಂದೂಸ್ತಾನ್, ದೈನಿಕ್ ಭಾಸ್ಕರ್, ಅಮರ್ ಉಜಾಲ, ದೈನಿಕ್ ಜಾಗರಣಗಳಲ್ಲಿ ಅಲ್ಲಿ ಏನಿರ್ತದೆ ಅಂದರೆ ಸಂಪೂರ್ಣ ಮಾಹಿತಿನೇ ಇರ್ತದೆ. ಹಾಗೆ ಇನ್ನೊಂದು ಮಾಹಿತಿ ಇದೆ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ RWBCIC ಅನ್ನೋದು ಒಂದು ಇದರಲ್ಲಿ ಬೆಳೆ ನಷ್ಟ ಅಥವಾ ಗಾಳಿ ಆರ್ದ್ರತೆ, ಕೃಷಿಕರಿಗೆ ಮಳೆ ತಾಪಮಾನದ ಹೆಚ್ಚು ಕಡಿಮೆ ಆಗಿ ಅನಾಹುತಗಳಾದರೆ ಅವರಿಗೇನಾದರೂ ಇನ್ಸೂರೆನ್ಸ್ ಬೇಕಾಗಿದ್ದರೆ ಬೆಳೆ ಸಾಲ ಪಡೆದ ಐಚ್ಛಿಕವಾಗಿದ್ದು ರೈತರು ವಿಮಾ ಕಂತನ್ನು ಕಟ್ಟಿ ಪಾಲ್ಗೊಳ್ಳಲು ತಮ್ಮ ಖಾತೆ ಹತ್ತಿರದ ವಾಣಿಜ್ಯ ಗ್ರಾಮೀಣ ಸಹಕಾರ ಬ್ಯಾಂಕ್ ಅಥವಾ ಗ್ರಾಮವನ ಆಗಿರ್ಬೋದು, ಕಾಮನ್ ಸರ್ವಿಸ್ ಸೆಂಟರ್ ಆಗಿರ್ಬೋದು, ಬೆಂಗಳೂರಿನ ಸೆಂಟ್ರಲ್ಲಿ ನಾವು ಮಾಡ್ಬೋದು. ಇಷ್ಟವಿದ್ದರೆ ಮಾತ್ರ ಔಟ್ ಆಫ್ ಫಾರ್ಮ್ ತಮ್ಮ ಬೆಳೆ ಸಂಕಟ ಶಾಖೆಯಲ್ಲಿ ತಾವೆಲ್ಲಿ ಸಾಲ ತೆಗೆದುಕೊಂಡಿರಲ್ಲ ಅಲ್ಲಿ ಸಲ್ಲಿಸ್ಬೇಕು. ಇದಕ್ಕೇನಪ್ಪ ಅಂದರೆ ನಿಗದಿತ ಅರ್ಜಿಯನ್ನು ತುಂಬಬೇಕು. ಪಾಣಿ, ಆಧಾರ್, ಪಾಸ್ ಪುಸ್ತಕ ಇತ್ಯಾದಿಗಳನ್ನು ನೀಡಬೇಕು. ಫ್ರೂಟ್ಸ್ ID ಅಂತ ಕಂಪಲ್ಸರಿ ಇರಬೇಕಾಗಿದೆ. ಫಾರ್ಮರಿಗೆ ಒಂದು ಫ್ರೂಟ್ಸ್ ID ಅಂತ ಮಾಡಿರ್ತಾರಲ್ವ ಅದು ಇರಲೇಬೇಕಾಗ್ತದೆ. ಬೆಳೆ ನಿಗದಿಪಡಿಸಿದ ವಿಮಾ ಕಂತನ್ನು ತುಂಬಿ ಸಂರಕ್ಷಣಾ ಪೋರ್ಟಲ್ ಮೂಲಕ ಪಾಲ್ಗೊಳ್ಳಬೇಕು. ಯಾವುದಕ್ಕೆ ಅಂತಂದರೆ ಮುಂಗಾರು ಮಳೆದಿದ್ದು ಜಿಲ್ಲಾವಾರು ಬೆಳೆಗಳು ನೋಂದಣಿಯ ಕೊನೆಯ ದಿನಾಂಕ 31/7/2024. ಯಾವ್ಯಾವ ಜಿಲ್ಲೆಗೆ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಮಾವು ಧಾರವಾಡ ಜಿಲ್ಲೆ 31/8ಕ್ಕೆ ಕೊನೆ ಇದೆ. ಬಾಗಲಕೋಟೆಗೆ 31/7 ದ್ರಾಕ್ಷಿ ದಾಳಿಂಬೆ, ಬೆಂಗಳೂರು ನಗರ ದ್ರಾಕ್ಷಿ ಮಾವು, ಗದಗ ದ್ರಾಕ್ಷಿ ಮಾವು, ಪಪ್ಪಾಳೆ, ದಾಳಿಂಬೆ. ಹೀಗೆ ಇಲ್ಲಿ ಜಿಲ್ಲಾವಾರುಗಳಿವೆ. ಯಾವ ಜಿಲ್ಲೆಗಳನ್ನು ನೋಡಿ: ಬಾಗಲಕೋಟೆ, ಬೆಂಗಳೂರು ನಗರ, ಧಾರವಾಡ, ಗದಗ, ಹಾಸನ, ಕೋಲಾರ, ಕೊಪ್ಪಳ, ಶಿವಮೊಗ್ಗ, ತುಮಕೂರು, ವಿಜಯನಗರ, ಯಾದಗಿರಿ. ಇಲ್ಲಿ ನೀವು ಇಷ್ಟು ಜಿಲ್ಲೆಯವರು ಯಾರಿದ್ದೀರಲ್ಲ ಅವರಿಗೆ ಫೋನ್ ಮಾಡಿ. ಇಲ್ಲಿ ಕೃಷಿ ರಕ್ಷಕ ಸಹಾಯವಾಣಿ ಇದೆ 144447. ಇಷ್ಟು ಜಿಲ್ಲೆಗಳಲ್ಲಿ ಮಾತ್ರ. ಇಲ್ಲಿ ಬಳ್ಳಾರಿ ಇಲ್ಲ, ಬಳ್ಳಾರಿ ಇನ್ನೂ ಕಾಣ್ತಾ ಇಲ್ಲ, ಕಲಬುರಗಿನಿ ಸಹಿತ ಇಲ್ಲಿ ಕಾಣ್ತಾ ಇಲ್ಲ. ಆ ಜಿಲ್ಲೆ ಬಂದಾಗ ಆ ಜಿಲ್ಲೆಯವರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದಾಗಿದೆ. ಎಲ್ಲ ರೈತರಿಗೆ ತಿಳಿಸಿ ಮಾಹಿತಿಯನ್ನು ಹಂಚಿ ಲಾಭವನ್ನು ಪಡ್ಕೊಳ್ಳೋಕೆ ತಮ್ಮಲ್ಲಿ ವಿನಂತಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತಾ.